ಮನಸ್ಸಿಗೆ ಜಗದಗಲಕ್ಕೆ ಜನರೊಡಲಿಗೆ ಮನೆ ಮನೆಗೆ ಮನ ಮನಸ್ಸಿಗೆ ಜನಮಾನಸದೇ ಚಿರವಾಗಿ ಚಿನ್ನ ಧರ್ಮ ಸಾರವ ಸಾರುತಿಹ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಪರಮಜಿನ ತತ್ವವನು ಸಿರಿಗುರು ವಚನವನು ಹಿರಿಮೆಯ ಶ್ರಾವಕರು ಕಿರುತೆರೆ ಮೀರುವಿನಲ್ಲಿ ಪರಮಜಿನ ತತ್ವವನು ಸಿರಿಗುರು ವಚನವನು ಹಿರಿಮೆಯ ಶ್ರಾವಕರು ಕಿರುತೆರೆ ಮೀರುವಿನಲ್ಲಿ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಗುರು ಭಟ್ಟಾರಕರ ಆಶೀರ್ವಾದದಿ ಹೆಗ್ಗಡೆ ಕುಟುಂಬದವರ ಪೀರಪದಿ ದೂರದರ್ಶನದ ಸಹಯೋಗದಿ ಜ್ವಾಲಮಾಲ ಸಾರಥ್ಯದಲ್ಲಿ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ವೈಶಾಲಿ ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ ವೈಶಾಲಿ ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ ಜಿನಾಗಮಗಳ ಸಿರಿತತ್ವವನ್ನು ಪ್ರಾಚೀನ ಜಿನ ಬಸದಿಗಳ ವೈಭವವನ್ನು ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ ನಮ್ಮೆಲ್ಲರ ಸೌಭಾಗ್ಯ ಕರ್ನಾಟಕದಲ್ಲಿ ಅನೇಕ ಪ್ರಾಚೀನ ತೀರ್ಥಕ್ಷೇತ್ರಗಳಿದೆ. ಆ ಕ್ಷೇತ್ರಗಳು ನಾಡಿನಾದ್ಯಂತ ಬೆಳಕಿಗೆ ಬರಬೇಕು, ಅಲ್ಲಿಯ ದರ್ಶನಗಳನ್ನು ಮಾಡಬೇಕು, ಭಕ್ತಾದಿಗಳಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಆನಂತರ ಆ ಕ್ಷೇತ್ರಗಳ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕು, ಸಹಕರಿಸಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಜ್ವಾಲಮಾಲ ನ್ಯೂಸ್ನ ಶ್ರೀಮತಿ ವೈಶಾಲಿಯವರು ಹಾಗೆ ಅವರ ತಂಡದವರು ತುಂಬ ಕಷ್ಟಪಟ್ಟು ಒಂದು ಚಂದನ ಚಾನಲಿಂಗ್ನ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ಕರ್ನಾಟಕದಲ್ಲಿರ್ತಕ್ಕಂಥ ಹಾಗೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಾಚೀನ ಜಿನಬಸ್ತಿಗಳ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಒಳ್ಳೆಯ ಸುಂದರ ಕಾರ್ಯಕ್ರಮವನ್ನು ಈಗ ಇವತ್ತಿನ ದಿನ ಪ್ರಾರಂಭ ಮಾಡ್ತಿದ್ದಾರೆ. ಧರ್ಮಯಾತ್ರೆ ಅಂಥೇಳಿ ಆ ಒಂದು ಸುಂದರ ಕಾರ್ಯಕ್ರಮ ಇವತ್ತು ಮೂಡಿ ಬರ್ತಾ ಇದೆ. ಪ್ರಥಮ ಅವತರಣಿಕೆ ಇವತ್ತಿಲ್ಲಿ ಪ್ರಾರಂಭ ಆಗಿದೆ. ಪ್ರಥಮ ಅವತರಣಿಕೆಯಲ್ಲಿ ಸ್ವಾತಿ ಜೈನ ಮಠದ ಬಗ್ಗೆ ತುಂಬ ವಿಶೇಷವಾಗಿ ನವರಾತ್ರಿಯ ಬಗ್ಗೆ ವಿಶೇಷವಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ಯಶಸ್ವಿಯಾಗಿ ನಡೆಯಲಿ ಅಂಥೇಳಿ ಜ್ವಾಲಾಮಾಲ ನ್ಯೂಸ್ ತಂಡದ ಎಲ್ಲರಿಗೂ ಕೂಡ ಶುಭ ಹಾರೈಸ್ತಿದ್ವಿ. ಎಲ್ಲರೂ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಎಲ್ಲರಿಗೂ ಮಂಗಳವಾಗಲಿ. ವೀಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ನೆಚ್ಚಿನ ಜ್ವಾಲಾಮಾಲ ಧರ್ಮಯಾತ್ರೆಗೆ 50ರ ಸಂಭ್ರಮ. ಈ ಸಂದರ್ಭದಲ್ಲಿ
ನಿಮಗಾಗಿ ಸಂಕಲಿಸಿ ಪ್ರಸ್ತುತಪಡಿಸಲಾಗುತ್ತಿದ್ದ ಸಂಚಿಕೆಗಳನ್ನು ಪ್ರತಿ ವಾರವೂ ತಪ್ಪದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮೆಚ್ಚಿದ್ದೀರಿ, ನಮ್ಮನ್ನು ಪ್ರೋತ್ಸಾಹಿಸಿ ಹರಸಿದ್ದೀರಿ. ನಿಮ್ಮಗಳ ಹಾರೈಕೆ ಸದಾ ನಮ್ಮೊಂದಿಗೆ ಹೀಗೆ ಇರಲಿ ಎಂದು ಕೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಜ್ವಾಲಾಮಾಲ ಧರ್ಮಯಾತ್ರೆ ಪ್ರತಿ ವಾರ ನಮ್ಮ ದೂರದರ್ಶನದಲ್ಲಿ ಬೆಳಗ್ಗೆ 9:00 ಸರಿಯಾದ ಸಮಯಕ್ಕೆ ಕಳೆದ 50 ಸಂಪುಟಗಳಲ್ಲಿ ನಿರಂತರವಾಗಿ ಪ್ರಸಾರ ಆಗ್ತಾ ಇದೆ. ಈ ವಾರಕ್ಕೆ 50ನೇ ಸಂಪುಟ ದೂರದರ್ಶನದಲ್ಲಿ ಪ್ರಸಾರ ಆಗ್ತಿದೆ. ನಮ್ಮ ಕರ್ನಾಟಕದ ಭೂಮಿಯಲ್ಲಿ ನಡೀತಿರುವಂಥ ಎಲ್ಲ ಧಾರ್ಮಿಕ ವಿಚಾರಗಳನ್ನು, ಜೈನ ಧರ್ಮದ ಅನೇಕ ತೀರ್ಥಗಳ ದರ್ಶನ ಮತ್ತು ನಡೆಯುತ್ತಿರುವಂಥ ಪ್ರಭಾವನೆ ಕಾರ್ಯಕ್ರಮಗಳು, ತ್ಯಾಗಿ ಜನರ ಒಂದು ಪ್ರವಚನಗಳು, ಸಾಹಿತ್ಯ ಉಪಯೋಗಿ ಕಾರ್ಯಕ್ರಮಗಳು ಮತ್ತು ಸಮಾಜೋಪಯೋಗಿ ನಡೆಯುವಂಥ ಎಲ್ಲ ಆದರ್ಶ ಕಾರ್ಯಕ್ರಮಗಳನ್ನು ಈ ಜ್ವಾಲಾಮಾಲ ಧರ್ಮಯಾತ್ರೆ ಕಾರ್ಯಕ್ರಮದಲ್ಲಿ ತೋರಿಸಲಾಗ್ತಿದೆ. ಶ್ರೀ ವೈಶಾಲಿ ಚಂದ್ರಪ್ರಭು ಅವರ ಸಾರಥ್ಯದಲ್ಲಿ ನಡೀತಿರುವಂಥ ಈ ಒಂದು ದೂರದರ್ಶನದ ಕಾರ್ಯಕ್ರಮ ವಿಭಿನ್ನವಾಗಿದ್ದು, ಮುಂದಿನ ದಿನದಲ್ಲೂ ಸಹ ವಿಶೇಷವಾದಂಥ ಧರ್ಮದ ಮತ್ತು ಸಂಸ್ಕಾರದ ಕಾರ್ಯಗಳನ್ನು ಮಾಡುವಂತಾಗಲಿ. ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ಜನರಿಗೆ ಮನೆಯಲ್ಲಿದ್ದುಕೊಂಡೇ ಧರ್ಮ ಲಾಭವನ್ನು ಮಾಡುವಂಥ ಒಂದು ಅನುಕೂಲವನ್ನು ಮಾಡಿಕೊಡಲಾಗ್ತಿದೆ. ಆ ನಿಮಿತ್ತವಾಗಿ ತಂಡದ ಎಲ್ಲ ಸಂಯೋಜಕರಿಗೂ ಮತ್ತು ಎಲ್ಲ ಸಂಘಟಕರಿಗೂ ಶುಭ ಆಶೀರ್ವಾದಗಳು. ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಅಂತೇಳಿ ಶುಭ ಹಾರೈಸ್ತೀವಿ. ಶ್ರೀಮತಿ ವೈಶಾಲಿ ಚಂದ್ರಪ್ರಭು ಅವರು ಶ್ರೀ ಜ್ವಾಲಾಮಾಲ ನ್ಯೂಸ್ ಎಂಬ ಒಂದು ಮಾಧ್ಯಮದ ಹೆಸರಿನ ಮುಖಾಂತರ ನಾಡಿನಾದ್ಯಂತ ತಮ್ಮ ಮಾಧ್ಯಮದ ಮುಖಾಂತರ ಜಿನಧರ್ಮದ ಪ್ರಸಾರವನ್ನು ಮಾಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಆ ಒಂದು ಜ್ವಾಲಾಮಾಲ ನ್ಯೂಸ್ ಏನು ತಂಡದವರಿಂದ ಜಿನಧರ್ಮಯಾನ ನಾಮದಡಿಯಲ್ಲಿ ಜಿನಧರ್ಮದ ಪವಿತ್ರ ಕ್ಷೇತ್ರಗಳು, ಬಸದಿಗಳು ಮತ್ತು ಜಿನಧರ್ಮಕ್ಕೆ ಸಂಬಂಧಪಟ್ಟಂತಹ ಐತಿಹಾಸಿಕ ಕುರುಹುಗಳನ್ನು ಮಾಧ್ಯಮದ ಮುಖಾಂತರ ತಮ್ಮೆಲ್ಲರ ಮುಂದೆ ತೆರೆದಿಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಜಿನಧರ್ಮದ ವೀರ ಮಹಿಳೆ ಅಂತ ಕೂಡ ನಾವು ಅವರನ್ನು ಕರಿಬೋದು. ಯಾಕೆ ಅಂತಂದರೆ ಅಷ್ಟು ಒಂದು ಜಿನಧರ್ಮಕ್ಕಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಮಾಧ್ಯಮದ ಮುಖಾಂತರ ಹಿಂದೆಂದೂ ಕಾಣದ ಎಷ್ಟೋ ವೈಭವಗಳನ್ನು ನಮ್ಮ ಮುಂದೆ ಮತ್ತೆ ತೆರೆದಿಡ್ತಾ ಇದ್ದಾರೆ. ಆ ಜ್ವಾಲಾಮಾಲ ತಂಡದವರಿಗೆ ಮತ್ತು ಈ ಮಾಧ್ಯಮದಿಂದ ಯಾರೆಲ್ಲ ನೀವು ಕಾರ್ಯಕ್ರಮವನ್ನು ನೋಡಿ ಅವರಿಗೆ ಯಶಸ್ಸಿಗಾಗಿ ನಿಮ್ಮೆಲ್ಲರ ಹರಕೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಧರ್ಮವೃದ್ಧಿಯಾಗಲಿ. ವರ್ಧತಾಂ ಜಿನಶಾಸನಂ. ಓಂ ನಮಃ ಸಿದ್ದೇಭ್ಯ. ಕರ್ನಾಟಕ ನಾಡಿನ ಸಮಸ್ತ ಧರ್ಮ ಪ್ರೇಮಿ ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆಯೇ ಜ್ವಾಲಾಮಾಲ ಧರ್ಮಯಾತ್ರೆ ಈ ಕಾರ್ಯಕ್ರಮವು ವಿಶೇಷವಾಗಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಡೆಯುವಂಥ ಎಲ್ಲ ಕಾರ್ಯಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಗ್ರಾಮಸ್ಥರಾದ ಶ್ರೀಮತಿ ವೈಶಾಲಿ ಚಂದ್ರಪ್ರಭು ಅವರು ಸುಮಾರು ಈಗ 10-15 ವರ್ಷಗಳಿಂದನೂ ಅವರೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಅಥವಾ ಪಂಚಕಲ್ಯಾಣಗಳಾಗಲಿ, ಸಾಧು ಸಂತರ ಸೇವೆಗಳಾಗಲಿ, ಆಹಾರಚರ್ಯೆ, ವಿಹಾರಚರ್ಯೆ, ಆಮೇಲೆ ಎಲ್ಲ ಮಠಗಳಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳಾಗಲಿ, ಹಳ್ಳಿಗಳಲ್ಲಿ ಅನೇಕ ಬಸದಿಗಳು, ಜಿನಮಂದಿರಗಳು ಶೀರ್ಣ ಆಗಿರ್ತವೆ. ಅಲ್ಲೆಲ್ಲಿಯೂ ಅನೇಕ ಜನರಿಗೆ ಹೋಗೋಕ್ಕೆ ಆಗಲ್ಲ. ಅಂತಹ ಒಂದು ಬಸದಿಗಳನ್ನು, ಜಿನಮಂದಿರಗಳನ್ನು ಅವರು ತಮ್ಮ ಕಾರ್ಯಕ್ರಮದ ಮೂಲಕ ಪರಿಚಯ ಮಾಡ್ತಾ ಇದ್ದಾರೆ. ಧರ್ಮದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈಗ ಜ್ವಾಲಾಮಾಲ ಧರ್ಮಯಾತ್ರೆ ಎಂಬ ಕಾರ್ಯಕ್ರಮ ಸುಮಾರು ಒಂದು ವರ್ಷದಿಂದ ನಡೀತಾ ಇದೆ. ಈಗ 50ನೇ ಎಪಿಸೋಡ್ ಸಂಪುಟ ಜ್ವಾಲಾಮಾಲ ಧರ್ಮಯಾತ್ರೆ ನಡೀತಾ ಇದೆ. ಜ್ವಾಲಾಮಾಲ ಧರ್ಮಯಾತ್ರೆದ ಎಲ್ಲ ತಂಡದವರಿಗೆ ಮತ್ತು ಎಲ್ಲ ಜನರಿಗೂ ಕೂಡ ಈ ಕಾರ್ಯಕ್ರಮದಿಂದ ಧರ್ಮ ಪ್ರಭಾವನೆ ಆಗಲಿ ಅಂತ ಶುಭ ಹಾರೈಸ್ತೇವೆ. ಮತ್ತು ತಂಡದ ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಲವಾಗಲಿ ಎಂದು ಹೇಳುತ್ತಾ ಓಂ ನಮಃ ಶ್ರೀದೇವ್ಯ. ಪ್ರತಿ ಭಾನುವಾರದಿಂದ ದಿನ ಚಂದನ ಡಿ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಅಳವಡಿಸಿದ್ದಾರೆ.
ಈ ಕಾರ್ಯಕ್ರಮ ವಿಶೇಷವಾಗಿ ಧಾರ್ಮಿಕರಿಗೆ, ಜೈನ ಸಮಾಜದವರಿಗೆ ತಮ್ಮ ಕಾರ್ಯಕ್ರಮಗಳು, ಸಮಾಜದಲ್ಲಿ ಆಗ್ತಕ್ಕಂಥ ಧಾರ್ಮಿಕ ಮಹೋತ್ಸವಗಳು, ತೀರ್ಥಗಳು, ಯಾತ್ರೆಗಳು ಮತ್ತಿತರೆ ಧಾರ್ಮಿಕ ಮತ್ತು ಸಾಮಾಜಿಕ ಸಭೆ ಸಮಾರಂಭ ಮಹೋತ್ಸವಗಳನ್ನು ಇವರು ಯಥಾ ಸಮಯದಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ಈ ಧಾರ್ಮಿಕ ಧರ್ಮಯಾತ್ರೆ ಕಾರ್ಯಕ್ರಮ ಅಂತ ಹೇಳಿ ಇದಕ್ಕೆ ನಾಮಕರಣವನ್ನು ಮಾಡಿದ್ದಾರೆ. ಸಮಾಜದವರು ಇದರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಾರೆ ಅಂಥೇಳಿ ನಮಗೂ ಕೂಡ ವಿಶ್ವಾಸವಿದೆ. ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಸಹಕಾರ, ಸೇವೆ ಮತ್ತು ನಿರಂತರ ತಮ್ಮ ವೀಕ್ಷಣೆ ಸಮಯವನ್ನು ನಿಗದಿಪಡಿಸಿಕೊಂಡು ಈ ಕಾರ್ಯಕ್ರಮದಿಂದ ಧರ್ಮ ಲಾಭವನ್ನು ಪಡಿತೀರಿ ಅಂತೇಳಿ ಆಶಿಸುತ್ತಾ, ಜ್ವಾಲಾಮಾಲ ಮತ್ತು ಧರ್ಮಯಾತ್ರೆ ಈ ಕಾರ್ಯಕ್ರಮಗಳಿಗೆ ನಮ್ಮ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದಗಳು, ಶುಭಕಾಮನೆಗಳು. ಜ್ವಾಲಾಮಾಲ ಧರ್ಮಯಾತ್ರೆಯ ಒಂದು ವಿಶೇಷ ಕಾರ್ಯಕ್ರಮವನ್ನು ಅವರು ಇತ್ತೀಚೆಗೆ ಹಮ್ಮಿಕೊಂಡಿದ್ದಾರೆ. ಆ ಒಂದು ಜ್ವಾಲಾಮಾಲ ಧರ್ಮಯಾತ್ರೆಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಬಸದಿಗಳ ಸಂಪೂರ್ಣ ವಿವರ ಹಾಗೆ ಜೈನ ಧರ್ಮದ ಕಾರ್ಯಕ್ರಮಗಳ ವಿವರವನ್ನು ಅಲ್ಲಿ ನಡೆಸ್ಕೊಡ್ತಾರೆ. ಜೈನ ಧರ್ಮದ ಗೀತೆಗಳು, ಕ್ಷೇತ್ರದ ಪರಿಚಯಗಳು, ಹಾಗೆ ಹಬ್ಬಗಳು, ಹಾಗೆ ಆಚರಣೆಗಳು, ನೋಂಪಿಗಳು, ಪೂಜೆಗಳನ್ನು ಎಲ್ಲವನ್ನು ಕವರ್ ಮಾಡಿ ಒಂದು ಟಿ ವಿ ವಾಹಿನಿಯ ಮುಖಾಂತರ ಎಲ್ಲರಿಗೂ ಪರಿಚಯ ಮಾಡ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಅವ್ರು ಮಾಡ್ತಿದ್ದಾರೆ. ಈ ಒಂದು ಜ್ವಾಲಾಮಾಲ ಧರ್ಮಯಾತ್ರೆಯ ನಿರ್ದೇಶನ ಮತ್ತು ನಿರ್ಮಾಣವನ್ನು ಶ್ರೀಮತಿ ವೈಶಾಲಿ ಚಂದ್ರಪ್ರಭು ಅವರು ಹಾಗೆ ಅವರ ತಂಡದವರು ಅತ್ಯಂತ ಶ್ರದ್ಧೆಯಿಂದ ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಕೆಲಸ ಅವರಿಗೆ ಪರಿಪೂರ್ಣವಾಗಿ ಯಶಸ್ಸನ್ನು ತಂದುಕೊಡಲಿ ಅಂತಕ್ಕಂತ ಹೇಳ್ತಾ ಅವರಿಗೆ ಮತ್ತು ಅವರ ತಂಡದವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೀನಿ.